ಬರೋಬ್ಬರಿ 1150 ಗಂಟೆ ವ್ಯತ್ಯಯಿಸಿ ಕುರಾನ್ ಅನ್ನ ಬರೆದಿರುವಂತಹ ಯುವತಿ ಧರ್ಮ ಗ್ರಂಥಕ್ಕೆ 3 ವರ್ಷದ ಶ್ರಮವನ್ನ ಹಾಕಿರುವಂತಹ ಫಾತಿಮತ್ ಅಭೀರಾ ಬರೋಬ್ಬರಿ 1150 ಗಂಟೆಯನ್ನ ವ್ಯಯಿಸಿ ಕುರಾನ್ ಅನ್ನ ಬರೆದಿರುವಂತಹ ಯುವತಿ ಧರ್ಮ ಗ್ರಂಥಕ್ಕಾಗಿ 3 ವರ್ಷದ ಶ್ರಮ ಹಾಕಿರುವಂತಹ ಫಾತಿಮತ್ ಅಭೀರಾ ಕುರಾನ್ ಮೊಹಮ್ಮದರಿಯ ಪವಿತ್ರ ಗ್ರಂಥ ಮೊಹಮ್ಮದ್ ಪೈಗಂಬರ್ನಿಂದ ರಚಿಸಿರುವಂತಹ ಕುರಾನ್ ಇದು ಮುಸ್ಲಿಮರ ಕುರಾನ್ ಅನ್ನ ಅತ್ಯಂತ ಪವಿತ್ರ ಅಂತ ಹೇಳಿ ಭಾವಿಸುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ಮುಸ್ಲಿಂ ಯುವತಿ ಕುರಾನ್ ಅನ್ನ ಕೈ ಬರಹದಲ್ಲಿ ಬರೆದು ಸಾಧನೆಯನ್ನ ಮಾಡಿದ್ದಾರೆ. ಶಂಕೂರ್ ಉಲಮಾ ಎನ್ನುವಂತಹ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಆಗಿರುವಂತದ್ದು. ಉಪ್ಪಿನಂಗಡಿ ಹಳೆ ಗೇಟಿನ ನಿವಾಸಿ ಫಾತಿಮತ್ ಅಭೀರಾ ಕುರಾನ್ ಧರ್ಮ ಗ್ರಂಥವನ್ನ ಕೈ ಬರಹದಲ್ಲಿ ಬರೆದಿದ್ದಾಳೆ. 610 ಪುಟ 2.25 kg ತೂಕದ ಚಂದದ ಪುಸ್ತಕ. 610 ಪುಟಗಳ ಕುರಾನ್ 2.25 kg ತೂಕ ಇದೆ. 13 ಇಂಚು ಉದ್ದ ಆಗಿರುವಂಥದ್ದು ಹಾಗೂ 9 ಇಂಚು ಅಗಲವನ್ನ ಹೊಂದಿದೆ. ಉದ್ದಾದ ಅಕ್ಷರಗಳಿಂದ ಪೋಣಿಸಿರುವಂತಹ ಪುಸ್ತಕ ಇದು. ಕುರಾನ್ ಸಾಲುಗಳನ್ನ ಕಪ್ಪು ಬಣ್ಣದ ಇಂಕ್ ಹಾಗೂ ಪಿಂಕ್ ಕಲರ್ ಇಂಕ್ನಿಂದ ಬರೆದಿರುವಂಥದ್ದು. ಹಾಗೆ ಬರೋಬ್ಬರಿ 2 ವರ್ಷ 7 ತಿಂಗಳು ಶ್ರಮವನ್ನ ಈ ಪುಸ್ತಕದ ಮೇಲೆ ಹಾಕಲಾಗಿದೆ. ಒಳ್ಳೆಯದು. ಧರ್ಮ ಯಾವುದಾದ್ರೂ ಏನಂತೆ, ಅವರ ಸಾಧನೆ ಒಳ್ಳೆಯದೇ ಅಲ್ವಾ. ಕುರಾನ್ ಪವಿತ್ರ ಗ್ರಂಥ ಮೊಹಮ್ಮದಿಯರಿಗೆ ದೇವವಾಣಿ ಅಂತ ಹೇಳಿ ಅವರು ಗೌರವಿಸ್ತಾರೆ. ಪೈಗಂಬರ್ನಿಂದ ಬರೆಯಲ್ಪಟ್ಟಿರುವಂತಹ ಪುಸ್ತಕ ಅಂತ ಹೇಳಿ ಮುಸ್ಲಿಮರು ಭಾವಿಸ್ತಾರೆ. ಅದಕ್ಕೆ ನಾವು ಕೂಡ ಗೌರವವನ್ನು ಕೊಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ಮುಸ್ಲಿಂ ಯುವತಿಯೊಬ್ಬಳು ಕುರಾನ್ ಅನ್ನ ಕೈ ಬರಹದಲ್ಲಿ ಬರೆದಿರುವಂತಹದ್ದು ಸಾಧನೆಯನ್ನ ಕೈದಿದ್ದ. ಉಪ್ಪಿನಂಗಡಿಯಲ್ಲಿ ಕೆಮಾರಿ ಶಕ್ತಿ ನಗರದ ಶಂಕುಲ್ ಎನ್ನುವಂತಹ ಕಾಲೇಜಿನ ವಿದ್ಯಾರ್ಥಿ ಉಪ್ಪಿನಂಗಡಿ ಹಳೆ ಗೇಟಿನ ನಿವಾಸಿಯಾಗಿರುವಂಥದ್ದು. ಕೈ ಬರಹದಲ್ಲಿ ತುಂಬಾ ನೀಟಾಗಿ ಬರೆದಿರುವಂಥದ್ದು. 610 ಪುಟಗಳ ಕುರಾನ್ 2.25 kg ತೂಕ ಹಾಗೂ 13 ಇಂಚು ಉದ್ದ ಹಾಗೂ 9 ಇಂಚು ಅಗಲವನ್ನ ಹೊಂದಿದೆ. ಮುದ್ದಾದ ಅಕ್ಷರದಲ್ಲಿ ಅಕ್ಷರವನ್ನ ಪೋಣಿಸಲಾಗಿದೆ. ಕಪ್ಪು ಕಲರ್ ಹಾಗೂ ಪಿಂಕ್ ಕಲರ್ ಪೆನ್ನನ್ನು ಬಳಸಲಾಗಿದೆ. ಮುದ್ರಿತ ಪುಸ್ತಕದಂತೆಯೇ ಕಾಣುವಂತಹ ಒಂದು ಚಂದದ ಆಗಿರುವಂತಹ ಅವರ ಕುರಾನ್. ಈ ಪುಸ್ತಕ ರಚನೆಗೆ ಫಾತಿಮಾ ಅವರು 2 ವರ್ಷದ 7 ತಿಂಗಳ ಶ್ರಮವನ್ನು ಹಾಕಿದ್ದಾರೆ. ಕ್ಯಾಲಿಗ್ರಾಫ್ನಿಂದ ಪ್ರೇರಿತವಾಗಿ ಫಾತಿಮಾ ಬರೆಯಲಿಕ್ಕೆ ಆರಂಭ ಮಾಡಿದಂತೆ ಫಾತಿಮಾ ಕುಟುಂಬದ ವಾಟ್ಸಪ್ ಗ್ರೂಪ್ನಲ್ಲಿ ಕ್ಯಾಲಿಗ್ರಾಫ್ ಸ್ಪರ್ಧೆ ನಡೆದಿತ್ತು. ಅಲ್ಲಿ ಫಾತಿಮಾ ಈ ಒಂದು ಕೈ ಬರಹ ನೋಡಿ ಕುಟುಂಬದ ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನೋಡಿ ಪ್ರೇರಣೆಗೊಂಡಿದ್ದಾರೆ. ಧಾರ್ಮಿಕ ಕಾಳಜಿ ಹೊಂದಿರುವಂತಹ ಫಾತಿಮಾ ಶೈಕ್ಷಣಿಕವಾಗಿ ಮುಂದುವರೆದಿದ್ದು SSLC ಹಾಗೂ PUC ಉತ್ತಮ ಅಂಕವನ್ನು ಪಡೆದಿದ್ರು. ಇದೀಗ ಬರೆದು ಸಾಧನೆಯನ್ನ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.